ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಸಮರ ಸಾರಿರುವಂತಹ ಅನ್ನದಾತರು ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ನಾಳೆ 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ದೆಹಲಿ ಚಲೋಗೆ ಕರೆ ಕೊಟ್ಟಿದೆ. 7 ಸುತ್ತಿನ ಕೋಟೆಯಂತೆ ದೆಹಲಿಯನ್ನ ಪೊಲೀಸರು ಸುತ್ತುವರೆದಿದ್ದಾರೆ. ಅತ್ತ ಎನ್ಡಿಎ ಜೊತೆ ಮತ್ತೆ ಕೈ ಜೋಡಿಸಿರುವಂತಹ ನಿತೀಶ್ ಕುಮಾರ್ ಇವತ್ತು ವಿಶ್ವಾಸ ಮತವನ್ನ ಗೆದ್ದಿದ್ದಾರೆ. ನಾಳೆ ರಾಷ್ಟ್ರ ರಾಜಧಾನಿಗೆ ಅನ್ನದಾತರ ದಂಡು. ಭೋಪಾಲ್ನಲ್ಲಿ ಕನ್ನಡಿಗ ರೈತರು ವಶಕ್ಕೆ, ಸಿಎಂ ಕೆಂಟ. ಕೇಂದ್ರ ಸರ್ಕಾರದ ವಿರುದ್ಧ ಅನ್ನದಾತರು ರೊಚ್ಚಿಗೆದ್ದಿದ್ದಾರೆ. ರೈತರು ದೆಹಲಿ ಮುತ್ತಿಗೆ ಹಾಕಲು ಸಜ್ಜಾಗಿದ್ದಾರೆ. ಕೃಷಿ ಉತ್ಪನ್ನಗಳ ಬೆಂಬಲ ಬೆಲೆಗೆ ಕಾನೂನು ಜಾರಿ ಸೇರಿ ಹಲವು ಬೇಡಿಕೆಗಳ ಒತ್ತಾಯಿಸಿ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಕಿಸಾನ್ ಮಜ್ದೂರ್ ಮೋರ್ಚಾ ದೆಹಲಿ ಚಲೋಗೆ ಕರೆ ನೀಡಿದೆ. ಹೀಗಾಗಿ ದೇಶದ 200ಕ್ಕೂ ಹೆಚ್ಚು ರೈತ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು, ಲಕ್ಷಾಂತರ ರೈತರು ದೆಹಲಿ ಮುತ್ತಿಗೆ ಹಾಕಲು ಮುಂದಾಗಿದ್ದಾರೆ. ರೈತರ ಪ್ರತಿಭಟನೆ ಹಿನ್ನೆಲೆ ಸಿಂಗು, ಗಾಜಿಪುರ್, ಡಿಕ್ರಿ ಗಡಿಯಲ್ಲಿ ಸಂಚಾರ ನಿರ್ಬಂಧಿಸಿರುವ ಪೊಲೀಸರು ಸರ್ಪಗಾವಲು ಹಾಕಿದ್ದಾರೆ. ಬೃಹತ್ ಗಾತ್ರದ ಬ್ಯಾರಿಕೇಡ್, ಕಾಂಕ್ರೀಟ್ ಗೋಡೆ ನಿರ್ಮಿಸಿದ್ದಾರೆ. ರಸ್ತೆಯಲ್ಲಿ ಕಬ್ಬಿಣದ ಚೂಪಾದ ರಾಡ್ಗಳನ್ನು ಹಾಕಿದ್ದಾರೆ. ಇಂಟರ್ನೆಟ್ ಸ್ಥಗಿತಗೊಳಿಸಿ ದೆಹಲಿ ಸುತ್ತಲೂ ಪೊಲೀಸರು ಸುತ್ತುವರೆದಿದ್ದಾರೆ. ಪೊಲೀಸರಿಗೆ ಕೌಂಟರ್ ಪ್ಲಾನ್ ಮಾಡಿರೋ ರೈತರು ವಿಶೇಷ ವಾಹನಗಳನ್ನ ಸಿದ್ಧಗೊಳಿಸಿದ್ದಾರೆ. ಅಶ್ರುವಾಯು ವಿರುದ್ಧ ಹೋರಾಡಲು ಬೆಂಕಿ ನಿರೋಧಕ ಹಾರ್ಡ್ ಶೆಲ್ ಟ್ರೈನರ್ಗಳನ್ನ ಅಭಿವೃದ್ಧಿಪಡಿಸಿದ್ದಾರೆ. ಈ ಮಧ್ಯೆ ರಾಜ್ಯದಿಂದ ತೆರಳುತ್ತಾ ಇದ್ದ ರೈತರನ್ನ ಭೋಪಾಲ್ನಲ್ಲಿ ವಶಕ್ಕೆ ಪಡೆಯಲಾಗಿದೆ. ರೈತರನ್ನ ವಶಕ್ಕೆ ಪಡೆದಿರೋದು ಖಂಡನೀಯ ಅಂತ ಕಿಡಿಕಾರಿರೋ ಸಿಎಂ ಸಿದ್ದರಾಮಯ್ಯ ಅನ್ನದಾತರ ಬಿಡುಗಡೆಗೆ ಆಗ್ರಹಿಸಿದ್ದಾರೆ. ವಿಶ್ವಾಸಮತ ಗೆದ್ದು ಬೀಗಿದ ನಿತೀಶ್ ಕುಮಾರ್ಗೆ ಬಿಹಾರ. ಆರ್ಜೆಡಿಯಿಂದ ಬಿಜೆಪಿಗೆ ಜಂಪ್ ಆಗಿರೋ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ವಿಶ್ವಾಸ ಮತದಲ್ಲಿ ಗೆದ್ದಿದ್ದಾರೆ. ವಿಶ್ವಾಸ ಮತಯಾಚನೆ ವೇಳೆ ಹಲವು ಹೈಡ್ರಾಮಾಗಳೇ ನಡೆದವು. ಜೆಡಿಯುನ 5 ಮತ್ತು ಬಿಜೆಪಿ 3 ಶಾಸಕರನ್ನ ಸೆಳೆದು ನಿತೀಶ್ ಸರ್ಕಾರ ಕೆಡವಲು ಆರ್ಜೆಡಿ ತಂತ್ರ ಹೆಣೆದಿತ್ತು. ಆದರೆ ಈ ತಂತ್ರಗಾರಿಕೆ ವರ್ಕೌಟ್ ಆಗಿಲ್ಲ. ಆರ್ಜೆಡಿಗೆ 3 ಶಾಸಕರು ಅಡ್ಡ ಮತದಾನ ಮಾಡಿದ್ರು. ಕೊನೆಗೆ ನಿತೀಶ್ ಸರ್ಕಾರ ಪರ 129 ಶಾಸಕರು ಮತ ಚಲಾಯಿಸಿದ್ರು. ಅಲ್ಲಿಗೆ ಸ್ಪೀಕರ್ ಸ್ಥಾನವನ್ನ ಅವಧ್ ಬಿಹಾರಿ ಚೌಧರಿ ಕಳಕೊಂಡು ಹೊರ ನಡೆದರು. ಕಾಂಗ್ರೆಸ್ಗೆ ಕೈಕೊಟ್ಟ ಮಾಜಿ ಸಿಎಂ ಅಶೋಕ್ ಚವಾಣ್. ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಮತ್ತೊಂದು ಶಾಕ್ ಆಗಿದೆ. ಮಾಜಿ ಸಿಎಂ ಅಶೋಕ್ ಚೌಹಾಣ್ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಚೌಹಾಣ್ ಸದ್ಯ ಬಿಜೆಪಿ ಸೇರ್ಪಡೆ ಬಗ್ಗೆ ತುಟಿ ಬಿಚ್ಚಿಲ್ಲವಾಗಿದೆ. ಬಿಜೆಪಿಗೆ ಸೇರುವ ಸಾಧ್ಯತೆ ದಟ್ಟವಾಗಿದೆ. ರಾಹುಲ್ ಗಾಂಧಿಗೆ ಬುದ್ಧಿ ಇಲ್ಲ ಅಂತ ಸಚಿವ ಜೋಶಿ ಲೇವಡಿ. ಪ್ರಧಾನಿ ನರೇಂದ್ರ ಮೋದಿ ಜನ್ಮತಃ ಒಬಿಸಿ ಅಂತ ಹೇಳಿದ್ದ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ರಾಹುಲ್ ಗಾಂಧಿಗೆ ಬುದ್ಧಿ ಇಲ್ಲ, ಅವರು ಯಾರೋ ಬರೆದುಕೊಟ್ಟಿದ್ದನ್ನ ಹೇಳ್ತಾರೆ ಅಂತ ಕೋಲಾರದಲ್ಲಿ ಇವತ್ತು ಸಚಿವ ಜೋಶಿ ಲೇವಡಿ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರಿಗೆ ಬುದ್ಧಿ ಇಲ್ಲ, ಬಹಳ ಸ್ಪಷ್ಟವಾಗಿ ಯಾಕಂದ್ರೆ ರಾಹುಲ್ ಗಾಂಧಿ ಅವರಿಗೆ ಯಾರೋ ಬರೆದು ಕೊಡ್ತಾರೆ, ಅದನ್ನೇ ಹೇಳ್ತಾನೆ ಇರ್ತಾರೆ. ಅವ್ರು ಪ್ರಸಾದ ಬರೆದು ಕೊಡುವವರೆಗೆ ಅದನ್ನೇ ಹೇಳ್ತಾನೆ ಇರ್ತಾರೆ. ಲೋಕಸಭೆ ಚುನಾವಣೆಗಾಗಿ ಎಲ್ಲ ಪಕ್ಷಗಳು ಮತ್ತು ನಾಯಕರು ಹೀಗೆ ತಮ್ಮ ಮಾತುಗಳ ಮೂಲಕವೇ ವಿರೋಧಿಗಳನ್ನ ಹಣಿಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.